ಒಂದು ಮನೆ ಯಾರ ಸಂಪರ್ಕ ಇರಲ್ಲ, ಹಿಂಗೆ ಯಾವತ್ತಾದ್ರೂ ನೀವು ನಿಜ ಜೀವನದಲ್ಲಿ ಒಂದಿನಾದ್ರೂ ಬದುಕಿದ್ರ ಯಾವ್ದಾದ್ರು ಮನೇಲಿದ್ದು, ಅಥವಾ ಅಲ್ಲಿನ ಇಡೀ ಮನೆ ಅಂದಾಗ ನಿಮ್ಗೆ ಏನು ಕಲ್ಪನೆಗಳಿತ್ತು ಒಳಗೆ ಹೋದ ತಕ್ಷಣ? ಹೆಂಗೆ ಅಣ್ಣ, ಖಂಡಿತ ಅದರ ಬದುಕಿದ್ದೀನಿ. ಯಾಕಂದ್ರೆ ನಾನು 15 ವಯಸ್ಸಿಗೆ ನಾನು ನಮ್ಮ ತಾಯಿಗೆ ನಾನು ಏನೋ ಮಾಡೇ ಬರೋದು ಮನೆಗೆ ಅಂತೇಳಿ ಮನೆ ಬಿಟ್ಟು ಬಂದಿದ್ದೆ. ಮನೆ ಬಿಟ್ಟು ಅಂದರೆ ಓಡ್ ಬಂದಿದ್ದು ಹಂಗಲ್ಲ, ಇಲ್ಲಮ್ಮ ನಾನು ಏನೋ ಹಾಗೆ ಮನೆಗೆ ಬರೋದು ಅಂತ ನಾನೊಂದು 3-4 ವರ್ಷ ಮನೆಗೆ ಹೋಗದೆ ಕೆಲಸ ಮಾಡಿದ್ದೆ. ಮನೆಗೆ ಆಮೇಲೆ ಆಗ ಫೋನು ಗೀನು ಎಲ್ಲ ಏನಿಲ್ಲ, ಇವಾಗಿನ ಥರ ಅಮ್ಮ ಹೆಂಗಿದೆ ಏನು ಅನ್ನೋಕ್ಕೆ ನಮ್ಮ ಹತ್ರ ಅಷ್ಟು ಸಿರುವಂತಿಕೆನೂ ಇರಲಿಲ್ಲ, ಫೋನ್ ಲ್ಯಾಂಡ್ಲೈನ್ ಎಲ್ಲ ಇಲ್ಲ. ನಾನು ಹೇಳ್ತಾರೆ 97, 98 ಈ ಕಾಲಘಟ್ಟದಲ್ಲಿ ಆ ಥರ ಎಲ್ಲ ಬದುಕಿದ್ರಣ್ಣ. ಔಟ್ಡೋರ್ ಪೇಂಟಿಂಗ್ ಒಪ್ಕೊಂಡಿದ್ವಿ. ಒಂದು ಸತಿ ಒಂದು ಮೆಟಡೋರ್ಗೆ ಲೋಡ್ ತುಂಬ್ಕೊಂಡು ಕಲರ್ ಹೋದರೆ ಎಂಟೈರ್ ಕರ್ನಾಟಕ ತೊಗೊತಿದ್ದಿದ್ದು ಆರ್ಡ್ರು, ಬಿರ್ಲಾ ಸೂಪರ್ದು ಈ ಸಿನಿಮಾಗಳದೆಲ್ಲ. ನಾನು ಮುಗಿಸ್ಕೊಂಬರೋದಕ್ಕೆ ಒಂದು 2-3 ತಿಂಗಳಾಗಿರೋದು. ಆ ಥರ ತುಂಬ ಹೋಗಿದ್ದೀನಿ ನಮ್ಮ ಮನೆ ಬಿಟ್ಟು ಆ ಏಜ್ಗೆ. ಇವತ್ತಿಗೆ ಹಂಗೆ ಆಗಲ್ಲ. ಇವತ್ತು ಸ್ವಲ್ಪ ಕಂಫರ್ಟ್ ಝೋನಲ್ಲಿ ಇರೋದ್ರಿಂದ ಸ್ವಲ್ಪ ಈ ಕಷ್ಟ ಅನ್ಸುತ್ತೆ. ನಾನು ಆಗಿದ್ದಿದ್ದು ಬಡತನಕ್ಕೆ ಊಟ ಸಿಗುತ್ತೆ ಅಂತ ಹೊರಟ್ಬಿಟ್ಟಿದ್ದೀನಿ. ಹೋಗಿದ್ದೀನಿ ನಾನು. ಓಕೆ, ಅದೇ ಒಂದು ವೇಳೆ 50 ಲಕ್ಷ ಸಿಕ್ಕಿದ್ರೆ ಏನು ಮಾಡ್ಬೇಕಂತ ಒಂದು ಡ್ರೀಮ್ಸ್ ಇಟ್ಕೊಂಡು ಹೋಗಿದ್ರಿ, ಲೆಕ್ಕಾಚಾರ ಇಟ್ಕೊಂಡು ಹೋಗಿದ್ರಿ? ಅಣ್ಣ, ಅಂದರೆ ಫಸ್ಟು ತಲೆಯಲ್ಲಿ ಗೆಲ್ಲಬೇಕು ಅನ್ನೋದಿರಲಿಲ್ಲ, ಎಂಜಾಯ್ ದ ಪ್ರೋಸೆಸ್ ಅನ್ನೋದೊಂದು ತಲೆಯಲ್ಲಿ ಇದ್ದಂಗೆ ಒಬ್ರು ಹೇಳಿದರು, ಆ ಪ್ರೋಸೆಸ್ನ ಎಂಜಾಯ್ ಮಾಡೋದು ಸಖತ್ತಾಗಿರುತ್ತೆ ಅಂತೇಳಿ. ಸರಿ ಅಂತ ಹೋಗಿದ್ದೆ. ಅಕಸ್ಮಾತ್ ಆ ಥರದ್ದು ಏನೋ ಗೆದ್ದಿದ್ರೆ ಟ್ಯಾಕ್ಸು ಎಲ್ಲ ಕಟ್ಟಾಗಿ GST ಎಲ್ಲ ಕಟ್ಟಾಗಿ 35-34 ಏನೋ ಕೈಗೆ ಬರುತ್ತೆ ಅಣ್ಣ. ನಾನೊಂಚೂರು ಮನೆ ಲೋನು ಅದೆಲ್ಲ ಇತ್ತು ಅಣ್ಣ, ಒಂದು ಸ್ವಲ್ಪ ನನ್ನ ಮನೆದು ಒಂಚೂರು ಕಾರ್ದೆಲ್ಲ. ಫಸ್ಟ್ ಇದೆಲ್ಲ ಮಾಡಿಕೊಂಡು ಮಿಕ್ಕಿದ ಆಮೇಲೆ ನೋಡೋಣ, ಫಸ್ಟ್ ಅದು ತೀರಲಿ ಅನ್ನೋದು ಒಂದು ತಲೆಯಲ್ಲಿತ್ತು. ಈಗ ಬಿಗ್ ಬಾಸ್ ಮನೇಲಿ ಉಳಿದಿರೋಂಥ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಹೇಳೋದಾದ್ರೆ, ನೀವು ಒಬ್ಬೊಬ್ಬರನ್ನೇ ಹೆಸರು ಹೇಳ್ತಾ ನಿಮ್ಮ ಒಪಿನಿಯನ್ ಹೇಳೋದಾದ್ರೆ ಹೇಳ್ತಾ ಹೋಗಿ. ನೀವು ಹೇಳ್ಕೊಂಡು ಹೋಗಿ. ಅದೇ ಈಗ ಧ್ರುವಂತು ಅಣ್ಣ, ಧ್ರುವಂತು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅನ್ಸುತ್ತೆ ಅಣ್ಣ. ಎಲ್ಲಿ ಮಾತಾಡಬೇಕು ಅಲ್ಲಿ ಕರೆಕ್ಟಾಗಿ ಮಾತಾಡ್ತಾರೆ, ಎಲ್ಲಿ ಮಾತಾಡ್ಬಾರ್ದು ಅಲ್ಲಿ ಮಾತಾಡೋರು, ಯಾರ ಜೊತೆನೂ ಸೇರೋದೇ ಇಲ್ಲ ನೋಡಿ, ಕರೆಕ್ಟಾಗಿ ಆಡ್ತಿದ್ದಾರೆ ಅಣ್ಣ. ಜಾನ್ವಿ ಆ ಮನೆಯಲ್ಲಿ ನಾನು ನೋಡ್ದಂಗೆ ಒಂದು ಮೆಚೂರ್ಡ್ ಮನಸ್ಥಿತಿ ಇರೋ ಹೆಣ್ಮಗಳು ಅಂತ ಹೇಳ್ಬೋದು. ಆಚೆ ಬಂದಾಗ ಇಲ್ಲಿ ಬೇರೆ ಬೇರೆ ಏನೋ ಇದೆ, ಅಲ್ಲಿ ಅವ್ರು ತುಂಬ ಕರೆಕ್ಟಾಗಿ ಆಡ್ತಾರೆ. ಆಮೇಲೆ ಅವ್ರಿಗೆ ಅವರು ಜರ್ನಲಿಸ್ಟ್ ಆಗಿದ್ದರಿಂದ ನಿಮ್ಗಳ ಜೊತೆ ಎಲ್ಲ ಕೆಲಸ ಮಾಡಿದ್ರಿಂದ ಅವ್ರದ್ದು ಕನ್ನಡ ಸಖತ್ತಾಗಿದೆ, ತುಂಬ ಸ್ಪಷ್ಟವಾಗಿ ಹೆಂಗೆ ಕೊಡ್ಬೇಕು ಅವ್ರಿಗೆ ಗೊತ್ತು. ನಾನು ಅವ್ರಿಗೆ 40 ನಿಮಿಷ ಅಂತ ಹೆಸರಿಟ್ಟಿದ್ದೆ, 4 ನಿಮಿಷ ಹೇಳಿದ 40 ನಿಮಿಷ ಹೇಳಿ ಸಾಯ್ಬಿಡಿ ಮೇಡಮ್, ಕಮ್ಮಿಯಾಗಿ ಹೇಳಿ ಮೇಡಮ್ ಅಂತ ಅವ್ರು ಬರ್ತಾ ಇದ್ದಂಗೆ ಎಲ್ಲ ಕೂತ್ಕೊಂಡ್ಬಿಡ್ತಿದ್ವಿ. ತುಂಬ ಚೆನ್ನಾಗಿ ಮಾತಾಡ್ತಾರಣ್ಣ. ಗನ್ನು ದೊಡ್ಡಮ್ಮ, ಅದೇ ಬಡ 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 ಬಡಬ ಅಂತ ನಮ್ಮ KGF ಅಲ್ಲಿ ತೋರಿಸೋರಲ್ಲ ಆ ಥರ. ಸೂರಜ್ ಅದು ಹೊಸ ಹುಡುಗಣ, ಮೈಸೂರು ಹುಡುಗ. ಅವ್ರು ಇನ್ನೂ ನಮ್ಮ ಫಿಲ್ಮ್ ಲ್ಯಾಂಡ್ ಅವರು ಅಲ್ವಾ, ಅವ್ರಿಗೆ ಅಂದರೆ ನಮ್ಗಾರು ಒಂದಷ್ಟು ಕ್ಯಾಮ್ರಾಗಳು ಅವೆಲ್ಲ ಗೊತ್ತು, ಅವ್ರಿಗೆ ಎಲ್ಲವೂ ಏಕ್ದಮ್ ವಸ್ತು, ಬಟ್ ಆಡ್ತಿದ್ದಾರೆ ಅಣ್ಣ. ರಘು ಅಣ್ಣ ಬ್ರೆಸ್ಲರ್ ಅಣ್ಣ, ನಾನು ಯಾರೋ WWF ಬಂದಂಗೆ ಆಗೋದು. ಚೆನ್ನಾಗಿ ಆಡ್ತಿದ್ದಾರೆ ಅವರು. ಟೈಮು, ಲಕ್ಕು, ಅವ್ರದ್ದು ಬಾಡಿ ಎಲ್ಲ ಸಖತ್ ಹೆಲ್ಪ್ ಮಾಡ್ತಿದೆ ಆಟಕ್ಕೆ. ಒಂಥರ ವುಮನ್ ಫೈಟ್ರು ಅಣ್ಣ, ತುಂಬ ಶಾರ್ಟ್ ಟೆಂಪರ್ ಹುಡುಗಿ.